ಏನು ಹೋಟೆಲ್ ಸರ್? ಎಲ್ಲ ತೋರಿಸ್ಬೇಕು. 6 ಜನನೋ 60 ಜನನೋ 600 ಜನನೋ. ನನಗೆ ಎಲೆಕ್ಷನ್ ಟೈಮು, ನಮಗೇನು ಬೇರೆ ಕೆಲಸ ಇಲ್ಲ. ನನಗೆ ಯಾರು ಇಟ್ಕೋಬೇಕು, ಯಾರು ಬಿಡಬೇಕು, ಏನಕ್ಕೆ ನಮಗೇನು ಅವಶ್ಯಕತೆ ಇಲ್ಲ, ನಮ್ಗೆ ಸಂಬಂಧ ಇಲ್ಲ. ಕುಮಾರಸ್ವಾಮಿಗೆ ದೇವರಾಜೇಗೌಡ ಭೇಟಿ ಮಾಡಿದ್ನೋ ಬಿಟ್ನೋ, ಯಾರು ರಿಲೀಸ್ ಮಾಡಿದ್ನೋ, ಏನು ಬಿಟ್ನೋ, ಅದು ಬೇರೆ ವಿಚಾರ. ನಡೆದಿದ್ದ ಸಂಗತಿ ಇವತ್ತು ಪೇಪರಲ್ಲಿ ನಾನು ಓದಿದ್ದೀನಿ. ನಾನೀಗ ಬಳ್ಳಾರಿ ಈ ಕಡೆಯಲ್ಲೆಲ್ಲ ಹೋಗಿದ್ದೆ, ಎಲ್ಲ ಮುಗಿಸ್ಕೊಂಡು ಬಾಗಲಕೋಟೆ ಅದೇನೋ ಸ್ಟೇಟ್ಮೆಂಟು ಎಲ್ಲ ಚೇಂಜ್ ಆಗಿದೆ, ಬೇರೆ FIR ಹಾಕಿದ್ದಾರೆ ಅಂತ ಕೂಡ ನಾನು ಓದಿದ್ದೀನಿ. ಅಷ್ಟು ಮಾತ್ರ ನನಗೆ ಗೊತ್ತು. ತಿರ್ಗಾ ಈ ಮಾಹಿತಿ ನಾವು ಪೊಲೀಸರ ಹತ್ರ ನಾವ್ಯಾಕೆ ಮಾತಾಡೋಕೆ ಹೋಗೋಣ? ಪೇಪರಲ್ಲಿ ಮಾಧ್ಯಮದವ್ರು ನೀವೇನು ತೋರಿಸ್ತೀವಿ ಅದನ್ನು ನಾವು ನೋಡ್ಕೊಳ್ಳೋದು. ನಾವು ಅವ್ರು ಹೇಳಿದ್ದಾರೆ ಫುಲ್ ಕೋಆಪ್ರೇಷನ್ ಕೊಡ್ತೀವಿ ಅಂತ. ಪ್ರೈಮ್ ಮಿನಿಸ್ಟ್ರು ಪರವಾಗಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನನಗೆ ಉತ್ತರ ಬೇಕಾಗಿರೋದು ನಮ್ಮ ಲೋಕಲ್ BJP ಲೀಡ್ಗಳು ಎಲ್ಲ ಬಾಯಿ ಬೀಗ ಹಾಕೊಂಡವರಲ್ಲ. ಯಾಕೆ ಬಾಯಿ ಬೀಗ ಹಾಕೊಂಡಿದ್ದೀರಿ? ಪಾಪ ಕುಮಾರಸ್ವಾಮಿ ಒಬ್ಬರು ಕೈಲಿ ಯಾಕೆ ಮಾತಾಡ್ತಾ ಇದ್ದೀರಿ? ನಿಮ್ಮ ಪಾರ್ಟ್ನರ್ಸ್ ಇರ್ತಾನೆ, ನಿಮ್ಮ ಪಾರ್ಟ್ನರ್ಸ್ ನೀವೇ ಮಾಡಿ ಅಂತ ನಾನು ಅವ್ರು ಕೇಳ್ತಾ ಇದ್ದೀನಿ. CT ರವಿಗೆ, ಸುನೀಲ್ಗೆ, ಶೋಭಕ್ಗೆ, ಅಶ್ವಥ್ ನನಗೆ, ಯಾರೊಬ್ಬ ಬಿಜಾಪುರಲ್ಲಿ ಒಬ್ಬ ಇದ್ದಾನೆ, ಯಾರು ಏನು ಹೋಟೆಲ್ ಸರ್? ಎಲ್ಲ ತೋರಿಸ್ಬೇಕು. 6 ಜನನೋ 60 ಜನನೋ 600 ಜನನೋ. ನನಗೆ ಎಲೆಕ್ಷನ್ ಟೈಮು, ನಮಗೇನು ಬೇರೆ ಕೆಲಸ ಇಲ್ಲ. ನನಗೆ ಯಾರು ಇಟ್ಕೋಬೇಕು, ಯಾರು ಬಿಡಬೇಕು, ಏನಕ್ಕೆ ನಮಗೇನು ಅವಶ್ಯಕತೆ ಇಲ್ಲ, ನಮ್ಗೆ ಸಂಬಂಧ ಇಲ್ಲ. ಕುಮಾರಸ್ವಾಮಿಗೆ ದೇವರಾಜೇಗೌಡ ಭೇಟಿ ಮಾಡಿದ್ನೋ ಬಿಟ್ನೋ, ಯಾರು ರಿಲೀಸ್ ಮಾಡಿದ್ನೋ, ಏನು ಬಿಟ್ನೋ, ಅದು ಬೇರೆ ವಿಚಾರ. ನಡೆದಿದ್ದ ಸಂಗತಿ ಇವತ್ತು ಪೇಪರಲ್ಲಿ ನಾನು ಓದಿದ್ದೀನಿ. ನಾನೀಗ ಬಳ್ಳಾರಿ ಈ ಕಡೆಯಲ್ಲೆಲ್ಲ ಹೋಗಿದ್ದೆ, ಎಲ್ಲ ಮುಗಿಸ್ಕೊಂಡು ಬಾಗಲಕೋಟೆ ಅದೇನೋ ಸ್ಟೇಟ್ಮೆಂಟು ಎಲ್ಲ ಚೇಂಜ್ ಆಗಿದೆ, ಬೇರೆ FIR ಹಾಕಿದ್ದಾರೆ ಅಂತ ಕೂಡ ನಾನು ಓದಿದ್ದೀನಿ. ಅಷ್ಟು ಮಾತ್ರ ನನಗೆ ಗೊತ್ತು. ತಿರ್ಗಾ ಈ ಮಾಹಿತಿ ನಾವು ಪೊಲೀಸರ ಹತ್ರ ನಾವ್ಯಾಕೆ ಮಾತಾಡೋಕೆ ಹೋಗೋಣ? ಪೇಪರಲ್ಲಿ ಮಾಧ್ಯಮದವ್ರು ನೀವೇನು ತೋರಿಸ್ತೀವಿ ಅದನ್ನು ನಾವು ನೋಡ್ಕೊಳ್ಳೋದು. ನಾವು ಅವ್ರು ಹೇಳಿದ್ದಾರೆ ಫುಲ್ ಕೋಆಪ್ರೇಷನ್ ಕೊಡ್ತೀವಿ ಅಂತ. ಪ್ರೈಮ್ ಮಿನಿಸ್ಟ್ರು ಪರವಾಗಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನನಗೆ ಉತ್ತರ ಬೇಕಾಗಿರೋದು ನಮ್ಮ ಲೋಕಲ್ BJP ಲೀಡ್ಗಳು ಎಲ್ಲ ಬಾಯಿ ಬೀಗ ಹಾಕೊಂಡವರಲ್ಲ. ಯಾಕೆ ಬಾಯಿ ಬೀಗ ಹಾಕೊಂಡಿದ್ದೀರಿ? ಪಾಪ ಕುಮಾರಸ್ವಾಮಿ ಒಬ್ಬರು ಕೈಲಿ ಯಾಕೆ ಮಾತಾಡ್ತಾ ಇದ್ದೀರಿ? ನಿಮ್ಮ ಪಾರ್ಟ್ನರ್ಸ್ ಇರ್ತಾನೆ, ನಿಮ್ಮ ಪಾರ್ಟ್ನರ್ಸ್ ನೀವೇ ಮಾಡಿ ಅಂತ ನಾನು ಅವ್ರು ಕೇಳ್ತಾ ಇದ್ದೀನಿ. CT ರವಿಗೆ, ಸುನೀಲ್ಗೆ, ಶೋಭಕ್ಗೆ, ಅಶ್ವಥ್ ನನಗೆ, ಯಾರೊಬ್ಬ ಬಿಜಾಪುರಲ್ಲಿ ಒಬ್ಬ ಇದ್ದಾನೆ, ಯಾರು